ಅವ್ವ ಏನ್ರಿ. ನಮ್ಮ ಮಕ್ಕಳನ್ನ ನಮ್ಮ ಮಾತು ಕೇಳಲು ಏನ್ರಿ, ನಮ್ಮ ಹೆಂಡತಿ ನಮ್ಮ ಮಾತು ಕೇಳಲು, ನಮ್ಮ ಗಂಡ ನಮ್ಮ ಮಾತು ಕೇಳಂಗಿಲ್ಲ. ಆದ್ರೆ ಅಡವಿ ಒಳಗಿರ್ತಕ್ಕಂಥ ಒಂದು ತೆಂಗಿನ ಮರಕ್ಕೆ ಅಂದ್ರೆ ಹೆಂಗೆ ಗೊತ್ತಾಗಿರ್ಬೇಕು, ಯಾವಾಗ ಆ ತೆಂಗಿನ ಮರನೇ ಬಾಗಿ ಲಿಂಗಕ್ಕೆ ಅಂದ್ರೆ ಅಭಿಷೇಕ ಮಾಡ್ತದ ತಿಳ್ಕೊಂಡ್ರ ಶರಣರ ಮಾತಂದ್ರೆ ಯಾರು ಕೇಳಂಗಿಲ್ಲ ತಿಳ್ಕೊಂಡಂತೀರಿ. ಇಲ್ಲೇ ನಿಮ್ಮ ಕಲಬುರಗಿ ಸಮೀಪ ಸಾವಳಿಗೆ ಎತ್ತುಕೊಂಡು ಬರ್ತದೆ ಏನ್ರಿ. ಸಾವಳಿಗೆ ಎತ್ತುಕೊಂಡು ಕೇಳಿರ್ಬೇಕು. ಶಿವಲಿಂಗೇಶ್ವರ ಮಠ ಅದಲ್ಲಿ ಸಾವಳಿಗೆ ಒಳಗೆ ಶಿವಲಿಂಗ ಸ್ವಾಮಿಗಳಿದ್ರು, ಭಾಳ ದೊಡ್ಡ ತಪಸ್ವಿಗಳವರು ಏನ್ರಿ. ಎಷ್ಟರ ಮಟ್ಟಿಗೆ ತಪಸ್ವಿಗಳು ತಿಳ್ಕೊಂಡ್ರೆ ಬಹುಶಃ ಇವತ್ತಿನ ದಿನಮಾನದೊಳಗೆ ಎಷ್ಟೋ ಮನೆ ತಂದು ಮನೆ ದೇವರಿಗದು ಏನ್ರಿ ಶಿವಲಿಂಗೇಶ್ವರ. ಯಾವಾಗ ಸಾವಳಿಗೆ ಶಿವಲಿಂಗ ಸ್ವಾಮಿಗಳಿದ್ರು, ಭಾಳ ದೊಡ್ಡ ತಪಸ್ವಿಗಳು. ಇವ್ರ ಗೆಳೆ ಯಾರು ಹೊತ್ತುಕೊಂಡದ ಕೇಳಿದ್ರೆ ಕಲಬುರಗಿ ಬಂದೆ ನಮಾಜ್. ನೀವೆಲ್ಲ ಕಲಬುರಗಿ ಬಂದೆ ನಮಾಜನ ದೇವಸ್ಥಾನ ನೋಡಿರ್ಬೇಕು ಏನ್ರಿ, ನೋಡಿದಿಲ್ಲ ಹಾಂ ಏನ್ರಿ. ಕಲಬುರಗಿ ಒಳಗಿಂದ ಬಂದೆ ನಮಾಜನ ದೇವಸ್ಥಾನದ ಇವತ್ತು ದೇವಸ್ಥಾನದ ಅವತ್ತ ಕಲಬುರಗಿ ಬಂದೆ ನಮಾಜ ಸಾವಳಿಗೆ ಶಿವಲಿಂಗ ಸ್ವಾಮಿಗಳು ಇವರಿಬ್ಬರು ಗೆಳೆಯರು. ಕಲ್ಪನೆ ಇರಲಿ ನಿಮಗೆ. ಇದೇನ್ರಿ ಮುತ್ತವ್ರೆ ಅವರು ಮುಸ್ಲಿಮರು ಇವರು ಏನ್ರಿ ಜಂಗಮರು ಹೊತ್ತುಕೊಂಡು ಅಂತೀರೇನು ನೀವು ಏನ್ರಿ. ಗೆಳತನಕ್ಕೆ ಅಂದ್ರೆ ಜಾತಿ ಸಂಬಂಧಪಡಂಗಿಲ್ಲ, ಗೆಳತನಕ್ಕೆ ಕುಲಗೋತ್ರಗಳ ಸಂಬಂಧಪಡಂಗಿಲ್ಲ, ಗೆಳತನಕ ಶ್ರೀಮಂತಿಗೆ ಬಡತನ ಅಂತಕ್ಕಂಥ ಸಂಬಂಧಪಡಂಗಿಲ್ಲ. ನೋಡ್ರಿ ನೀವೆಲ್ಲ ಏನು ಕೇಳಿರ್ಬೇಕಲ್ಲ, ಕೃಷ್ಣ ದೊಡ್ಡ ಶ್ರೀಮಂತ ಆದ್ರೆ ಕುಚಲ ಬಡಬಹುದಲ್ರಿ. ನೀವು ನೋಡ್ರಿಲ್ಲ ಅಂಥ ಕುಚಲನ ಮನೆಗೆ ಕೃಷ್ಣ ಬರ್ತಾನ. ಯಾಕೆ ಅವನು ಗೆಳೆಯರು, ಅವ ದೇವರಾದ, ಕುಚಲ ಬಡವದಾನೆ. ಅವನಲ್ಲಿರ್ತಕ್ಕಂಥ ಪ್ರೀತಿ, ಅವನಲ್ಲಿರ್ತಕ್ಕಂಥ ವಾತ್ಸಲ್ಯಕ್ಕ ಅಲ್ಲಿ ಶ್ರೀಮಂತಿಕೆ ಬಡತನ ಅಂತಕ್ಕಂಥ ಬರಂಗಿಲ್ಲ, ಅಲ್ಲಿ ಆ ಜಾತಿ ಈ ಜಾತಿ ಅಂತಕ್ಕಂಥ ಬರಂಗಿಲ್ಲ. ಶರಣರ ಬಳಿ ಕುಲಗಳಿಂದ ಇರಂಗಿಲ್ಲ ಏನ್ರಿ. ಮಹಾತ್ಮರ ಬಳಿ ಕುಲ ಗೋತ್ರಗಳಿರಂಗಿಲ್ಲ. ನಾವೇ ನೋಡ್ರಿ ಮಾಡೋರು ಏನ್ರಿ. ನಿಂದು ಯಾ ಜಾತಿ, ನಿಂದು ಈ ಜಾತಿ, ನಿಂದ ಆ ಧರ್ಮ, ನಂದು ಈ ಧರ್ಮ, ಯಾವ ಧರ್ಮ ಎಲ್ಲ ಹರ್ಕೊಂಡು ಹೋಗ್ಯಾವ ಧರ್ಮ ಏನ್ರಿ. ನಾವೆಲ್ಲ ಧರ್ಮಗಳ ನಡುವೆ ಒಂದು ಹೋರಾಟ ಮಾಡ್ತೀವಿ, ಹೊಡೆದಾಡ್ತೀವಿ ಏನ್ರಿ. ಸುಮ್ಮನೆ ನಾವು ಕಲ್ಪನೆ ಮಾಡೋಣ. ಇವತ್ತು ಆ ಜಾತಿ ಒಂದು ಬಿಟ್ಟು ಅಂದ ನೋಡ್ರಿ ಬೇಕಾದ್ರೆ ನೀವು ಎಷ್ಟು ಖುಷಿಯಿಂದ ಇರ್ತೀವಿ. ನಾವು ಜಾತಿ ಬಿಟ್ಟು ನೋಡ್ರಿ ಎಷ್ಟು ಆನಂದ ಆಗಿರ್ತೀವಿ. ನಮ್ಮ ಮನಸ್ಸಿನಾಗ ಅಂದ್ರೆ ತುಂಬಿ ಬಿಟ್ಟದದು ನಾವು ಇಂಥವ್ರೇ ಅನ್ನೋದು. ಇನ್ನೊಬ್ಬನ ಕಂಡ್ರಂದ ನಮಗೆ ಆಗಂಗಿಲ್ಲ. ಅದಕ್ಕಾಗಿನೇ ಬಸವಣ್ಣವ್ರು ಹೇಳ್ತಾರಲ್ಲ, ಇವನಾರವನೆಂದೆನಿಸದೆ ಇವ ನಮ್ಮವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಏನಂತಾರ ಅವರು, ಯಾವ ಜಾತಿಗಳು ಕೂಡ ಬೇರೆ ಅಲ್ಲ, ಅವ ಬೇರೆ ಅಲ್ಲ, ನೀ ಬೇರೆ ಅಲ್ಲ ಏನ್ರಿ. ಎಲ್ಲ ಜಾತಿ ಧರ್ಮಗಳು ಕೂಡ ಒಂದೇ. ಯಾವುದು ಮಾನವ ಧರ್ಮ ಏನ್ರಿ, ಮನುಷ್ಯ ಧರ್ಮ ಅಂತಕ್ಕಂಥ ಬಿಟ್ರಿ ಜಗತ್ತೊಳಗೆ ಯಾವ ಧರ್ಮಗಳು ಕೂಡ ಇಲ್ಲ. ಮನುಷ್ಯ ಜಾತಿ ಅಂತಕ್ಕಂಥ ಬಿಟ್ರ ಇನ್ನಿತರ ಯಾವ ಜಾತಿನೂ ಕೂಡ ಇಲ್ಲ ಏನ್ರಿ. ನಾವು ಉಣ್ಣೋದು ಅದೇ ರೊಟ್ಟಿ ಪಲ್ಯನೇ, ಅವ್ರು ಉಣ್ಣೋದು ಕೂಡ ಅದೇ ರೊಟ್ಟಿ ಪಲ್ಯನೇ ಏನ್ರಿ. ಊಟದೊಳಗಿಂದ ವ್ಯತ್ಯಾಸ ಇಲ್ಲ, ಕುಡಿಯೋದ್ರೊಳಗಿಂದ ವ್ಯತ್ಯಾಸ ಇಲ್ಲ, ಹೇಳ್ತಾರಿಲ್ಲ ಏನ್ರಿ. ಯಾವ ಜಾತಿ ಒಮ್ಮೆ ಅಂಗಡಿಯವ ನಗಲಕತ್ತಿದ್ನಪ್ಪ. ಯಾಕೆ ನಗಲಕತ್ತಿದ್ನ, ಇವನ ಅಂಗಡಿ ಮುಂದೆ ಜಗಳಾಡ್ಲಕತ್ತಿದ್ರು ಇಬ್ರು. ಒಂದು ಸವನ್ ಹೊಡೆಪೆಟ್ಟು ಆಡ್ಲಕತ್ತಿದ್ರು. ಎದ್ರ ಸಲುವಾಗಿ, ನನ್ನ ಜನಿವಾರ ಶ್ರೇಷ್ಠ ಹತ್ತುಕೊಂಡಂದು ಬ್ರಾಹ್ಮಣವ ನಾವು ಏನ್ರಿ. ಜನಿವಾರ ಶ್ರೇಷ್ಠ ಹತ್ತುಕೊಂಡ ಬ್ರಾಹ್ಮಣರ ಅಂತಿದ್ದ ಅವ. ಲಿಂಗಾಯತ್ರವೇನವ, ನಮ್ಮ ಶಿವದಾರ ಶ್ರೇಷ್ಠ ತಿವ ನಾವು. ಎಡ್ಡು ಹೊಡೆದಾಡಕತ್ತಿದ್ವು. ಇದು ಜನಿವಾರ ಶ್ರೇಷ್ಠ ತಿವ ನಾವು, ನಂದು ಶಿವದಾರ ಶ್ರೇಷ್ಠ ತವ ನಾವು. ಇವು ಎಡ್ಡು ಹೊಡೆದಾಡ್ ನೋಡಿ ಅಂಗಡಿ ಮಾಲಕ್ ನಗಲಕತ್ತಿದ್ದ. ಯಾಕೆ ನಗಲಕತ್ತ, ಈ ಇಬ್ಬರು ಮಕ್ಕಳು ಒಂದೊಂದು ರೂಪಾಯಿ ಕೊಟ್ಟು ನನ್ನ ಬಳಿ ಒಯ್ದವು ದಾರ ಏನ್ರಿ. ಹೌದಾ ಇಲ್ಲ ಹೇಳ್ತಾರಿಲ್ಲ. ಹಿಂದೂ ಬೋಲ್ತಾ ಹೈ ಮಂದಿರ್ ಏನ್ರಿ, ಹಿಂದೂ ಬೋಲ್ತಾ ಹೈ ಮಂದಿರ್, ಮುಸ್ಲಿಂ ಬೋಲ್ತಾ ಹೈ ಮಸ್ಜಿದ್. ಮಂದಿರ್ ಮಸ್ಜಿದ್ ನಾಮ್ ಅಲಗ್ ಹೈ, ದೋನೋಕ್ಕೂ ಪತ್ತರ್ ಏಕೆ ಹೈ ಅಂತ. ಹೌದಲ್ರಿ, ಎರಡಕ್ಕೂ ಕಲ್ಲು ಒಂದೇ ಅಲ್ರಿ. ಕಲ್ಲಿಗೇನು ಜಾತಿ ಅದೇನು. ಲಿಂಗಾಯತರ ನಾವು ಹಿಂದೂಗಳಂತೀವಿ, ದೇವಸ್ಥಾನ ತಗೊಂತೀವಿ, ಅವರು ಮಸ್ಜಿದ್ ಅಂತಾರ. ಹೌದಾ ಇಲ್ಲ. ಮಂದಿರ್ ಮಸ್ಜಿದ್ ನಾಮ್ ಅಲಗ್ ಹೈ, ದೋನೋಕ್ಕೂ ಪತ್ತರ್ ಏಕೆ ಹೈ. ಮುಂದೊಂದು ಮಾತು ಹೇಳ್ತಾನ, ಅಮೀರ್ ಬೋಲ್ತಾ ಹೈ ಬ್ರ್ಯಾಂಡಿ ಏನ್ರಿ. ಅಮೀರ್ ಬೋಲ್ತಾ ಹೈ ಬ್ರ್ಯಾಂಡಿ, ಗರೀಬ್ ಬೋಲ್ತಾ ಹೈ ಸಿಂಧಿ. ಸಿಂಧಿ ಬ್ರ್ಯಾಂಡಿ ನಾಮ್ ಅಲಗ್ ಹೈ, ದೋನೋ ಕೋ ನಿಶೆ ಏಕೆ ಏನ. ಹೌದಲ್ರಿ.
ಶ್ರೀಮಂತಿದ್ದವ ಬ್ರ್ಯಾಂಡಿ ಅಂತಾನ, ಬಡವಿದ್ದವ ಸಿಂಧಿ ಅಂತಾನ. మరి ಇವರಿಬ್ಬರು ಕುಡಿದು ನಿಶೆ ಆದ ಬಳಕ ಜೋಲಿ ಹೊಡೆಯೋದು ಒಂದೇ ಥರ ಇಲ್ಲ? ಹಾಂ, ಹೆಂಗೆ ರೀ? ಏನು ಬ್ರ್ಯಾಂಡಿ ಕುಡಿದು ತಲೆ ತೆಳಕ್ಕೆ ಮಾಡ್ತಾನ ಏನ್ರಿ? ಹಂಗೆ ಈ ಬದುಕಿನೊಳಗೆ ನಾವೆಲ್ಲ ಏನು ಮಾಡಕತ್ತೀವಿ ಎತ್ಕೊಂಡು ಕೇಳಿದ್ರೆ ಆ ಜಾತಿ ಈ ಜಾತಿ ಎತ್ತುಕೊಂಡಂದು ನಮ್ಮಲ್ಲಿ ಇರ್ತಕ್ಕಂಥ ಪ್ರೀತಿ ಪ್ರೇಮ ಅಂತಕ್ಕಂಥ ಕಳ್ಕೊಂಡಂದು ಜೀವನ ಕಳೀತಕ್ಕಂಥವ್ರಾಗಿ ನಾವು ಬದುಕಿನೊಳಗೆ ಪ್ರೀತಿ ಮಾಡೋದನ್ನು ಕಲಿಬೇಕು. ಯಾರನ್ನ ಪ್ರೀತಿ ಮಾಡೋದು? ಬರೀ ಹೆಂಡತಿ ಮಗ ಗಂಡನ ಅಟ್ಟೆ ಪ್ರೀತಿ ಮಾಡೋದು ಅಲ್ಲ, ಇಡೀ ಜಗತ್ತನ್ನು ಪ್ರೀತಿ ಮಾಡಬೇಕು. ಇವನಾರವನೆಂದೆನಿಸದೆ ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವನೆಂದೆನಿಸೆ ಕೂಡಲ ಸಂಗಮ ದೇವ. ಎಷ್ಟು ಪ್ರೀತಿ ಅದರದ್ರಾಗ್ರಿ. ನನಗೊಂದು ಮಾತಿಲ್ಲಿ ಮಸಳಿ ಒಳಗೆ ನನಗೆ ಭಾಳ ಖುಷಿ ಅನ್ನಿಸ್ತು. ಇಲ್ಲಿ ದೇವಸ್ಥಾನ ಇದ್ರೆ ಹಳ್ಳದ ಹಚ್ಚಿಕೆ ಅಂದ್ರೆ ಮುಸ್ಲಿಮರ ಮನೆಯವ ಇಲ್ಲಿ ಏನ್ರಿ, ಮುಸ್ಲಿಮರ ಮನೆಯವ. ಈ ದೇವಸ್ಥಾನದ ಹಿರಿಯರಿಗೆ ಅಂದ ಕರೆದು ಗಡಿಗೊಳಗ ಮುತ್ತಿಗೆ ಕರೆಸ್ರಿ ಪ್ರೋಣಕ್ಕೆ. ಪಾಪ ಅವ್ರು ಹೇಳ್ತಿದ್ರತ್ತ. ಇವತ್ತಿಲ್ಲಿ ಬಂದು ಪ್ರವಚನ ಕೇಳ್ತಾರ ಅವರು ಏನ್ರಿ. ಕೇಳಿ ನನಗೆ ಆಯರ್ ಮಾಡ್ಯಾರಿಲ್ಲ ಮೊನ್ನೆ ಪ್ರವಚನ ಕೇಳ್ತಾರ, ನನಗೆ ಆಯರ್ನು ಕೂಡ ಮಾಡ್ಯಾರ. ಯಾಕೆ ಹತ್ತುಕೊಂಡದ ಕೇಳಿದ್ರ ನಾವೆಲ್ಲ ಮಾಡ್ಕೊಂಡಿರ್ತಕ್ಕಂಥ ಜಾತಿಗಳಿವು. ಯಾವ ಜಾತಿನೂ ಶ್ರೇಷ್ಠ ಅಲ್ಲ, ಯಾವ ಜಾತಿನೂ ಕೂಡ ಕಮ್ಮಿ ಅಲ್ಲ. ನಾವೆಲ್ಲರೂ ಕೂಡ ನೋಡ್ರಿ ಈ ಭೂಮಿಗೆ ಬರಬೇಕಾಗಿತ್ತು ಅಂತಂದ್ರೆ ನಾವು ಒಂದೇ ತಾಯಿ ಮಕ್ಕಳಾಗಿನೇ ಬಂದೀವಿ ಹೊರತಾಗಿ ನಾವು ಬೇರೆ ಬೇರೆ ಆಗಿ ನಾವು ಭೂಮಿ ಬಂದ ಬಳಕ ನಾವು ಲಿಂಗಾಯತ್ರಿ, ನೀವು ಮುಸ್ಲಿಮ್ರಿ, ನೀವು ಅವ್ರಿ ಇವ್ರಿ ಎತ್ತುಕೊಂಡು ಹೇಳ್ಕೊ ತಿರುಗಾಡ್ತೀವಿ ಅಟ್ಟೆ. ಆದ್ರೆ ಹುಟ್ಟುವಾಗಿಂದ ತಾಯಿ ಗರ್ಭದಿಂದ ಭೂಮಿಗೆ ಬರಾಗ ನಮಗೆ ಯಾವ ಜಾತಿ ಕುಲ ಈ ಲಿಂಗ ಜನಿವಾರ ಯಾವುದು ಕೂಡ ಇದ್ದಿದ್ದಿಲ್ಲ. ಹೌದಲ್ರಿ? ಯಾವ್ದು ಇರ್ತದ್ರಿ? ಯಾವುದು ಕೂಡ ಇಲ್ಲ. ನಾವೆಲ್ಲರೂ ಕೂಡ ಒಂದೇ. ನಾಳೆ ಸತ್ತು ಬಳಕ ಇದ್ದಾಗೇನ ನಾ ಶ್ರೀಮಂತಿನಿ, ನಾ ಲಿಂಗಾಯ್ತೀನಿ ಏನ್ರಿ, ನಾ ಅವ ಇದ್ದೀನಿ ನೀವ ಇದ್ದೀನಿ ತಗೊಂಡು ಜಾತಿಗಳು ಹೇಳ್ತೀರಿ. ಸತ್ತಾಗ ಲಿಂಗಾಯತರ ಅಂದ್ಕೊ ಅಂತರ್ಲೆ ಕಟ್ತಾರ ನಾವು. ಏನು ಮುಸ್ಲಿಮ್ರಂದ್ರೆ ಅಟ್ಟೆ ಮಣ್ಣಾಗಿ ಹೋಗಿತ್ತಾರ, ಜೈನರಂದ್ರೆ ಅಟ್ಟೆ ಮಣ್ಣಾಗಿ ಹೋಗಿತ್ತಾರ. ಅಲ್ಲಿ ಸತ್ತು ಬಳಕ ನಾವೆಲ್ಲರೂ ಕೂಡ ಒಂದೇ. ಹುಟ್ಟಾಗನು ಕೂಡ ನಾವೆಲ್ಲರೂ ಕೂಡ ಒಂದೇ. ಸತ್ತು ಬಳಕನು ಕೂಡ ನಾವೆಲ್ಲ ಸಮಾನರಾಗಿ ರಾಜ ಮಹಾರಾಜರ ಮಣ್ಣಾಗ ಅಡಿಗೆ ಹೋಗ್ಯಾರ. ಹೌದಲ್ರಿ? ಅವ್ರಿಗಿನ ಮಣ್ಣಾಗೆ ಮಾಡ್ಯಾರ. ರಾಜ ಅಂದ ಕೂಡ ಅವನಿಗೇನು ತೊಟ್ಲ ಕಟ್ಟಿ ತೂಗ್ಯಾರ ನಾವು ಹೆಣ ಏನಿಲ್ಲ. ನಾವೆಲ್ಲ ಈ ಭೂಮಿ ಮೇಲೆ ಬಂದ ಬಳಕೆಯಿಂದ ನಾವೆಲ್ಲರೂ ಕೂಡ ವಿಚಾರ ಮಾಡ್ತೀವಿ. ಸತ್ತು ಬಳಕೆಯಿಂದ ಯಾರು ಕೂಡ ವಿಚಾರ ಮಾಡಲ್ಲ. ಹುಟ್ಟುದ ಬಳಕನು ಕೂಡ ಯಾರು ವಿಚಾರ ಮಾಡಲ್ಲ. ನಾವೆಲ್ಲ ಮಾಡ್ಕೊಂಡು ಕುಂತಿದ್ದು ನೋಡ್ರಿ. ಸವಳಿಗೆ ಶಿವಲಿಂಗ ಸ್ವಾಮಿಗಳು ಕಲಬುರಗಿ ಬಂದೇನವಾದ ಇವ್ರು ಇಬ್ರು ಗೆಳೆಯರು. ಗೆಳತನ ಅಂದ್ರೆ ಹೆಂಗ? ಬರೇ ಅಂದ್ರೆ ಶ್ರೀಮಂತಿಕೆ ರೊಕ್ಕ ರೂಪಾಯಿ ಮಠ ಮಂದಿರ ಮ್ಯಾಗ ಅಲ್ಲ. ಅವ್ರು ಹೆಂಗಂದ್ರ ಇಲ್ಲಿ ಸವಳಿಗೆ ಶಿವಲಿಂಗ ಸ್ವಾಮಿಗಳು ದೊಡ್ಡ ಸಾಧಕರು, ದೊಡ್ಡ ಏನ್ರಿ ಸಿದ್ಧಿ ಪುರುಷರು. ಸವಳಿಗೆ ಶಿವಲಿಂಗ ಸ್ವಾಮಿಗಳು ಏನು ಜೀವನದೊಳಗೆ ಅಂದ್ರೆ ತಪಸ್ಸೆ ಮಾಡ್ಕೋತ ಬಂದ್ರು ಅವರು. ಯಾರು ಏನು ಕೇಳ್ತಾರೆ ಕೇಳಿದವರಿಗೆ ಅಂದ್ರೆ ಕೊಡ್ತಕ್ಕಂಥ ಸಾಮರ್ಥ್ಯ ಸವಳಿಗೆ ಶಿವಲಿಂಗ ಸ್ವಾಮಿಗಳ ಬಲ್ಲಿ ಇತ್ತು. ಅವತ್ತಿನ ದಿನ ಅಂದೊಳಗೆ ಕಲಬುರಗಿ ಬಂದೇ ನಮಾಜನ್ನು ಕೂಡ ಅಷ್ಟೇ ದೊಡ್ಡ ತಪಸ್ವಿ ಏನ್ರಿ. ಕಲಬುರಗಿ ಬಂದೇ ನಮಾಜ ಬಹಳ ದೊಡ್ಡ ತಪಸ್ವಿ. ಇವರಿಬ್ರು ಗೆಳೆಯರು. ನನ್ನ ಬಳಿ ತಾಕತ್ತೆ ಇಟ್ಟದ, ನಿನ್ನ ಬಳಿ ತಾಕತ್ತೆ. ಇವರು ಎದ್ರ ತಾಕತ್ತ ಏನ್ರಿ? ಶಕ್ತಿ ತೋರಿಸೋರಲ್ಲ, ರೊಕ್ಕದ ಅಮಲ ತೋರಿಸೋರಲ್ಲ. ನಾ ಎಷ್ಟು ಸಿದ್ಧಿ ಮಾಡ್ಕೊಂಡಿನಿ, ನೀ ಎಷ್ಟು ಸಿದ್ಧಿ ಮಾಡ್ಕೊಂಡಿನಿ ಅಂತಂದು ಸ್ವಲ್ಪದ ಕಲಬುರಗಿ ಬಂದೇ ನಮಾಜಾಗ ಅಹಂಕಾರ ಬತ್ತತ್ತು. ಕಲ್ಪನೆ ಇರಲಿ ನಿಮ್ಗೆ. ಕಲಬುರಗಿ ಬಂದೇ ನಮಾಜಿಗೆ ಅಂದ್ರೆ ಜರ ಅಹಂಕಾರ ಬತ್ತು. ಮಗ ಶಿವಲಿಂಗಾಗ ನನ್ನ ಬಲ್ಲಿ ಎಷ್ಟು ತಾಕತ್ತದ ತೋರಿಸ್ಬೇಕಂತ ತಿಳ್ಕೊಂಡು ಏನು ಮಾಡ್ಯಾನ ಮುಂಜಾನೆ ಅಲ್ಲಿ ಕಲಬುರಗಿದಿಂದ ಜೀವಂತ ಹುಲಿ ಮ್ಯಾಗಿಂದ ಕುಂತು ಹೊಂಟಾನ. ಯಾರು? ಕಲಬುರಗಿ ಬಂದೇ ನಮಾಜ್. ನೋಡ್ರಿ, ನಮಗೆ ನಾಯಿ ಮುಟ್ಟೋದಾಗಲ್ಲ. ಕಲಬುರಗಿ ಬಂದೇ ನಮಾಜ ಜೀವಂತ ಹುಲಿ ಮ್ಯಾಗಿಂದ ಕೂತ್ಕೊಂಡ ಹೊಂಟಾನ. ಸವಳಿಗೆ ಶಿವಲಿಂಗ ಸ್ವಾಮಿಗಳು ಮಠ ಇದು ಹೆಂಗಂದ್ರೆ ಸ್ಟೇಜ್ ಹೊಡೆದಾರಲ್ಲ, ಇದ್ರಂಗಿಂದ ಮಠದ ಇದ್ರಿಗೆ ಒಂದು ತಲಬಾಗ್ಲಿದ್ರಿ ಕಟ್ಟಿ ಮ್ಯಾಗಿಂದ ಒಂದು ಬೇನ್ ಕಡ್ಡಿ ತೊಗೊಂಡು ಹಲ್ಲು ತಿಕ್ಕೋತ್ ಕುಂತಾರ ಸವಳಿ ಶಿವಲಿಂಗ ಸ್ವಾಮಿಗಳು. ಕಲ್ಪನೆ ಇರಲಿ ನಿಮ್ಗೆ. ಸವಳಿಗೆ ಶಿವಲಿಂಗ ಸ್ವಾಮಿಗಳಿಂದ ಹಲ್ಲು ತಿಕ್ಕೋತ್ ಕುಂತಾರ. ಇವಾಗ ಕಲಬುರಗಿ ಬಂದೇ ನಮಾಜ ಜೀವಂತ ಹುಲಿ ಮ್ಯಾಗಿಂದ ಕುಂತು ಮಗ ಶಿವಲಿಂಗನ ಬಲ್ಲಿ ನನ್ನ ಬಲ್ಲಿ ಎಷ್ಟು ತಾಕತ್ತದ ತಂದು ಶಿವಲಿಂಗಕ್ಕೆ ತೋರಿಸ್ಬೇಕಂತ ತಿಳ್ಕೊಂಡು ಅವ ಅಲ್ಲಿದಿಂದ ಹೊಂಟ ಏನ್ರಿ. ಯಾವಾಗ ಅವ ಬರ್ತಾ ಇರುವಾಗ ಇವ ಹಲ್ಲು ತಿಕ್ಕೋದು ಸವಳಿಗೆ ಶಿವಲಿಂಗ ಸ್ವಾಮಿಗಳು ಹಲ್ಲು ತಿಕ್ಕೋದು ಕುಂತಿದ್ರು. ಇನ್ನೊಂದು ಏನು 3 ಕಿಲೋಮೀಟರ್ ಇತ್ತು. ಯಾವುದು? ಸವಳಿಗೆ. ಇವ್ರ ಮಠ ಮುಟ್ಟಬೇಕಾದ್ರೆ ಇನ್ನೊಂದು 3 ಕಿಲೋಮೀಟರ್ ಇತ್ತು. ಸವಳಿಗೆ ಶಿವಲಿಂಗ ಸ್ವಾಮಿಗಳಿಗೆ ಗೊತ್ತಾಯ್ತು ಇವ್ರು ಹಲ್ಲು ತಿಕ್ಕೋದು ಕೂತಿದ್ರಲ್ಲ. ಯಾವಾಗ ಬಂದೇ ನಮಾಜ್ ಅಂದ್ರೆ ಜೀವಂತ ಹುಲಿ ಮ್ಯಾಗಿಂದ ಕುಂತು ಏನ್ರಿ ನನ್ನ ಬಲ್ಲಿ ಎಷ್ಟು ತಾಕತ್ತದ ತೋರಿಸ್ಬೇಕಂತ ಹೊಂಟಾನಂತ ಅನ್ನೋದು ಸವಳಿ ಶಿವಲಿಂಗ ಸ್ವಾಮಿಗಳಿಗೆ ಗೊತ್ತಾಯ್ತು. ಮಗ ಬಂದ್ಯ ನನಗೆ ಅಂದ ತಾಕತ್ ತೋರ್ಸಕ್ಕೆ ಹೊಂಟಾನ, ತಡಿ ಅವನಿಗೆ ಮಾಡ್ತೀನಿ ತಿಳ್ಕೊಂಡು ಇವ್ರು ಏನು ಮಾಡ್ತಾರ, ಅವ ಜೀವಂತ ಹುಲಿ ಮ್ಯಾಗಿಂದ ಕುತ್ಕೊಂಡು ಹೊಂಟಿದ್ರ ಸವಳಿ ಶಿವಲಿಂಗ ಸ್ವಾಮಿಗಳು ನನ್ನ ಬಲ್ಲಿ ಏನು ತಾಕತ್ತ ತೋರಿಸ್ಬೇಕಂತಂದು ಇವ್ರು ಏನು ಕಟ್ಟಿ ಮ್ಯಾಗ ಕುಂತಿದ್ರಲ್ಲ ಆ ಕಟ್ಟಿನೇ ತೊಗೊಂಡು ಅವ್ನ ಎದುರಿಗೆ ಹೋದ್ರತ್ 3 ಕಿಲೋಮೀಟರ್ ಏನ್ರಿ.
ಕುಂತಿದ್ದ ಕಟ್ಟಿನ ತೊಗೊಂಡು 3 ಕಿಲೋಮೀಟ್ರ್ ಹೋಗಿಬಿಟ್ರು ಅವರು. ಅವಾಗ ಬಂದೇನವಾಜ ಅಂದ ಶಿವಲಿಂಗ, ನೀ ದೊಡ್ಡ ಬಿದ್ದೀವೋ ಯಪ್ಪ.